ಕೆಬಿ ನ್ಯೂಸ್ ಜನರಿಗಾಗಿ ಜನರಿಗೋಸ್ಕರ. ಕೆಬಿ ನ್ಯೂಸ್ಗೆ ಸ್ವಾಗತ. ಶಿಗ್ಗಾಂವಿ ಪಟ್ಟಣದ ಹೊರವಲಯದಲ್ಲಿ ಸಾರಿಗೆ ಘಟಕ ನಿರ್ಮಾಣಕ್ಕೆ ಪಟ್ಟಣದ ಗದಿಯಪ್ಪ ಚಂದಾಪುರ್ ಎಂಬುವವರು 1 ಎಕರೆ ಜಮೀನು ನೀಡಿದ್ದು, ಇದುವರೆಗೂ ಕುಟುಂಬಕ್ಕೆ ಪರಿಹಾರ ಬಾರದೆ ಕಂಗಾಲಾದ ಘಟನೆ ನಡೆದಿದೆ. ಸುಮಾರು 45 ವರ್ಷಗಳಿಂದ ಸರ್ವೆ ನಂಬರ್ 432ರಲ್ಲಿ ಈ ಗದಿಯಪ್ಪ ಕುಟುಂಬದವರು ಜಮೀನು ಉಳುಮೆ ಮಾಡುತ್ತಾ ಬಂದಿದ್ದು, ಇದರಿಂದಲೇ ಇವರ ಜೀವನ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಕಳೆದ 3 ವರ್ಷಗಳ ಹಿಂದೆ ಸರ್ಕಾರ ಇಲ್ಲಿ ಸಾರಿಗೆ ಬಸ್ ಘಟಕ ನಿರ್ಮಿಸಲು ಹಲವು ರೈತರಿಂದ ಜಮೀನು ಪಡೆದುಕೊಂಡಿದ್ದು, ಅದೇ ರೀತಿ ಈ ಕುಟುಂಬದವರಿಂದ 1 ಎಕರೆ ಜಮೀನು ಸ್ವಾಧೀನಪಡಿಸಿಕೊಂಡಿದ್ದು, ಇಲ್ಲಿವರೆಗೂ ಈ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರದ ಹಣ ಮಾತ್ರ ಇನ್ನೂ ನೀಡಿಲ್ಲ. ಹಾಗೂ ಇಲ್ಲಿವರೆಗೂ ಹಲವಾರು ಬಾರಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಕೆಬಿ ನ್ಯೂಸ್ನೊಂದಿಗೆ ಶೋಭಾ ಚಂದಾಪುರ್ ನೊಂದ ರೈತರು ಮಾತನಾಡಿದ್ದಾರೆ. ಚಂದಾಪುರ ಅವರ ಫ್ಯಾಮ್ಲಿಯರು ಅವ್ರ ಸ್ವಸ್ಥರು ಮಕ್ಕಳು ಬಂದಿದೆ ಸರ್. ನಾವು 45 ವರ್ಷದಿಂದ ಈ ಸಾಗುವಳಿ ಅಕ್ರಮ ಸಂಕ್ರಮದಾಗ ನಮಗೆ ಭೂಮಿ ಬಂದಿತ್ತು. ನಾವು 4 ಎಕರೆ ಮಾಡ್ಕೊತ ಬಂದಿದ್ವಿ. ನಮ್ಗೆ ಆವಾಗಿನ ಸಂದರ್ಭದಾಗ 1 ಎಕರೆ ಪಟ್ಟ ಮಾಡಿಕೊಟ್ರು. ನಾವು 4 ಎಕರೆನೂ ಪಟ್ಟ 1 ಎಕರೆ ಜೋಡಿ ಮಾಡ್ಕೊತ ಉಳಿವಿ ಮಾಡ್ಕೊತ ಬಂದಿದ್ವಿ. ಈ 3 ವರ್ಷದ ಹಿಂದೆ ಇಲ್ಲಿ ಡಿಪೋದವರು ನಮಗಿಲ್ಲಿ ಇದ್ದಿದ್ದು 4 ಎಕರೆನೂ ಕಸ್ಕೊಂಡ್ರು ಸರ್. ಆ 1 ಎಕರೆ ಪಟ್ಟ ಆಗಿದ್ದು ಸತಿ ನಮ್ಗೆ ಪರಿಹಾರ ಏನು ಕೊಟ್ಟಿಲ್ಲ ಸರ್. ನಮ್ಗೇನಾರು ಪರಿಹಾರ ಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಡಿಪೋ ಚಲುವಾಗಿ 3 ವರ್ಷ ಆಯ್ತು ಸರ್. 3 ವರ್ಷ ಆದ್ರೆ ನಾವು ಏನು ನಮ್ಗೆ ಅವ್ರು ಏನು ನಮ್ಗೇನು ಪರಿಹಾರನೂ ಮಾಡಿಕೊಟ್ಟಿಲ್ಲ ಸರ್. ನಮ್ಮದೇ ಭೂಮಿ ನಮ್ಮದೇ ಅಂತೇಳಿ ಅವ್ರು ಕಸ್ಕೊಂಡ್ರು. ಅವ್ರ ಜೋಡಿ ನಮ್ಗೆ ಹೋರಾಡಕ್ಕೆ ಗೌರ್ಮೆಂಟಿನ ಕೊಟ್ಟಾಗ ನಮ್ಗೆ ತೊಂದರೆ ಅಂತೇಳಿ ನಾವು ಇಲ್ಲಿ ಮಠನೂ ಕಾಯ್ಕೊಂಡು ನಿಂತ್ಕೊಂಡು ನಮ್ಗೆ ಕರ್ ಕೊಡ್ತಾರ ಎಲ್ಲ ಅಳ್ದು ಕೊಡ್ತಾರ ಅಂದು ಅವ್ರೇನು ಸ್ಪಂದಿಸ್ಲಿಲ್ಲ ಸರ್. ನಾವು ತಹಶೀಲ್ದಾರ್ ಸರ್ಗೆ ಮನವಿ ಕೊಟ್ವಿ. ಅವ್ರು ಅಳ್ಯಾಕತ್ತಾರ, ಅವ್ರು ಕಟ್ಟಾಕತ್ತಾರ ಅಂತ ಮನವಿ ಕೊಟ್ಟರೆ ಅವರು ಏನೋ ಸ್ಪಂದನೆ ಮಾಡಲಿಲ್ಲ ಸರ್. ಅದಕ್ಕೆ ನಾವು ಇದನ್ನ ಇಲ್ಲಿವರೆಗೂ ಅಧಿಕಾರಿಗಳಂತ ಭೇಟಿಯಾಗಿದ್ರಿ ನೀವು? ಹಾಂ ಸರ್, ತಹಶೀಲ್ದಾರ್ ಸಾಹೇಬ್ರಿಗೆ ಭೇಟಿಯಾಗಿ ಸರ್, MLA ಸಾಹೇಬ್ರಿಗೆ ಭೇಟಿಯಾಗಿದ್ದೀವಿ. ಇದು ಅವ್ರು ಕೇಸ್ ಮಾಡೋ ಅಂತೇಳಿ ಲಾಯರ್ ಅಂದ್ರೆ ನಮ್ಗೆ ಕೇಸ್ ಮಾಡೋಷ್ಟು ನಮ್ಗೆ ಶಕ್ತಿ ಇಲ್ಲ ಸರ್. ನಾವು ಕೇಸ್ ಮಾಡಲಿಲ್ಲ. ನಾವು ಮನವಿ ಮುಖಾಂತರನ ನಾವು ಅದನ್ನು ಪರಿಹಾರ ಕೇಳ್ಬೇಕಂತೇಳಿ ನಾವು ಮನವಿ ಮುಖಾಂತರ ಹೋದ್ವಿ ಸರ್. ಈಗ ನಮಗೆ ಪರಿಹಾರ ಬೇಕು ಸರ್. ನಮ್ಗೆ ಭೂಮಿ ಬೇಕು ಸರ್. ನಮ್ಗೆ ಭೂಮಿ ಕೊಡಲಿ, ನಾವು ದುಡ್ಡು ನಮ್ಗೆ ಈ ಭೂಮಿ ಬಿಟ್ಟು ನಮಗೆ ಬೇರೆ ಭೂಮಿ ಇಲ್ಲ ಸರ್. ಇದ್ರಾಗನೇ ನಮ್ಮದು ಜೀವನ. ನಮ್ಗೆ ಏನಾರ ಪರಿಹಾರ ಬೇಕು. ಇಲ್ಲಿ ತನಕ ಈ 3 ವರ್ಷ ಆದ್ರೂ ನಾವು 1 ರೂಪಾಯಿ ಹೊಲಕ್ಕೆ ಇಲ್ಲರಿ ಸರ್. ಇದ್ದಿದ್ದ ಆಸರೆ ಮ್ಯಾಗನ ಎಲ್ಲರ ಕೈಗಾಲಾಗಿ ಕುಂತಾರ ಸರ್. ಈಗ